ಕಿಂಗ್ಸ್ ಅನ್ನೋ ಒಂದು ಅಫಿಷಿಯಲ್ ಟ್ರೀಸರ್ ಅಂತೂ ರಿಲೀಸ್ ಅಂತಾರೆ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ಒಂದು ಕೇಸರಿ ಲಾಲ್ ಯಾದವ್ ಅವರು ಒಂದು ನಟಿಸ್ತಿರುವಂಥ ಒಂದು ಮೂವಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ಮೂವಿ ಮೇಲ್ನೋಟಕ್ಕೆ ಕಂಡು ಬರೋದಾದರೆ ಈ ಒಂದು ಭೋಜ್ಪುರಿ ಮೂವಿ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಮೇಲ್ನೋಟಕ್ಕೆ ಅದೇ ಥರ ಕಾಣುತ್ತೆ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಆದರೂ ಕೂಡ ಈ ಮೂವಿಯ ಒಂದು ಟೀಸರ್ ಹ್ಯಾಶ್ ನಂಬರ್ 26ನಲ್ಲಿ ಟ್ರೆಂಡಿಂಗ್ ನಡೀತಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಒಂಥರ ಗ್ರೇಟ್ ಅಂತಲೇ ಹೇಳ್ಬೋದು. ಈಗಾಗಲೇ 13 ಲಕ್ಷಕ್ಕಿಂತ ಹೆಚ್ಚಾಗಿ ಒಂದು ವೀಕ್ಷಣೆ ನಡೆದಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಯಾಕಂದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಇರ್ಬೋದು, ಅದೇ ರೀತಿಯಲ್ಲಿ ತಮಿಳು ಇರ್ಬೋದು, ತೆಲುಗು ಇರ್ಬೋದು, ಮಲಯಾಳ ಇರ್ಬೋದು, ಯಾವುದೇ ಒಂದು ರೀತಿಯಲ್ಲಿ ಕೂಡ ಒಂದು ಎಂಥ ಮೂವಿ ಬಂದರೂ ಕೂಡ ಟ್ರೆಂಡಿಂಗಲ್ಲಿ ನಡೆಯುತ್ತೆ. ಆದರೆ ಒಂದು ಭೋಜ್ಪುರಿ ಮೂವಿ ಕೂಡ ಒಂದು ಟೀಸರ್ ಒಂದು ಟ್ರೆಂಡಿಂಗ್ ನಡೀತಿದೆ ಅಂತ ಹೇಳಿದ್ರೆ ಆ ಒಂದು ಮೂವಿಯ ಇಂಡಸ್ಟ್ರಿ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಹಂತಕ್ಕೆ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಹೆಚ್ಚಾಗಿ ದೊಡ್ಡ ಮಟ್ಟಿನಲ್ಲಿ ಟ್ರೆಂಡಿಂಗ್ ಮೂಲಕ ಈ ಮೂವಿ ಒಂದು ಹೋಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಟೀಮ್ ಚಿತ್ರತಂಡಕ್ಕೆ ಒಂದು ದೊಡ್ಡ ಮಟ್ಟಿನ ಒಂದು ಖುಷಿಯ ವಿಚಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ಈ ಮೂವಿಯ ಒಂದು ಟೋಟಲ್ ಟೀಸರ್ ಮೂಲಕ ಒಂದು ನೋಡೋದಾದರೆ ಒಂದು KGF ಥರ ಮೂವಿ ಇರ್ಬೋದು ಅನ್ನೋ ಒಂದು ವಿಚಾರ ಕೂಡ ಹೇಳಲಾಗುತ್ತೆ. ಯಾಕಂತೇಳಿದ್ರೆ KGF ಮಟ್ಟಿಗೆ ದೊಡ್ಡ ಮಟ್ಟಿನಲ್ಲಿ ಹೈಪ್ ಇಲ್ಲದಿದ್ದರೂ ಕೂಡ ಈ ಮೂವಿ ಒಂದು ಒಂಥರ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು. ಯಾಕೆಂದರೆ ಮಾಸ್ಟರ್ ಪೀಸ್ನ ಒಂದು ಮಾಸ್ ಮೂವಿ ಥರ ಇರ್ಬೋದು ಅಂತಲೇ ಲಕ್ಷಣ. ಯಾಕೆಂದರೆ KGFನ ಥರವೇ ಒಂದು ಫೈಟಿಂಗ್ ಸೀನ್ ಕೂಡ ಒಂದು ಮೇಲ್ನೋಟಕ್ಕೆ ಕಾಣಬಹುದು ಅಂತಲೇ ಲಕ್ಷಣ. ಕೇಸರಿ ಲಾಲ್ ಯಾದವ್ ಅವರ ಈ ಮೂವಿ ಒಂದು ದೊಡ್ಡ ಮಟ್ಟಿನಲ್ಲಿ ಒಂದು ಈ ಮೂವಿಯಲ್ಲಿ ನಾಯಕರಾಗಿ ನಡೆಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ಕೇಸರಿ ಲಾಲ್ ಯಾದವ್ ಅವರು ಈ ಒಂದು ಮೂವಿನಲ್ಲಿ ಯಾವ ಥರ ಮೈನ್ ಲೀಡರನ್ನು ನಟನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಈ ಮೂವಿಯ ಒಂದು ಟ್ರೈಲರ್ನಲ್ಲಿ ಒಂದು ನೋಡಿದರೆ ಗೊತ್ತಾಗ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಷ್ಟರವರೆಗೆ ಯಾವುದೇ ಒಂದು ಮೂವಿಯಲ್ಲಿ ಕಾಣದಂಥ ಒಂದು ರೋಲ್ ಈ ಮೂವಿನಲ್ಲಿ ಒಂದು ಮಾಡಿ ತೋರಿಸಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳೋದು ಸ್ನೇಹಿತರೆ. ಖಂಡಿತವಾಗಿ ಯಾಕಂದರೆ ವಿಶೇಷವಾಗಿ ದೊಡ್ಡ ಮಟ್ಟಿನಲ್ಲಿ ಈ ಮೂವಿಗೆ ಒಂದು ಕ್ರಿಯೇಟ್ ಆಗಿ ಪ್ರಚಾರಕ್ಕೆ ಬಂದರೆ ಈ ಮೂವಿ ಖಂಡಿತವಾಗಿ ಒಂದು ಸೂಪರ್ ಡೂಪರ್ ಹಿಟ್ ಆಗ್ಬೋದು ಅಂತ ವಿಚಾರಕ್ಕೆ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಹೆಚ್ಚಾಗಿ ಒಂದು ಭೋಜ್ಪುರಿ ಮೂವಿ ಇರ್ಬೋದು. ಯಾಕಂದರೆ ಅಷ್ಟರ ಮಟ್ಟಿಗೆ ಜನ ಒಂದು ಅಟ್ರಾಕ್ಷನ್ ಆಗಿ ತೆಗೆದುಕೊಳ್ತಾ ಇಲ್ಲ ಅಂತ ಹೇಳೋದು. ಆದರೆ ಈ ಮೂವಿಯ ಬಗ್ಗೆ ಒಂದು ಜನ ಅದರ ಬಗ್ಗೆ ಒಂದು ಪ್ರಚಾರ ಮಾಡಿದರೆ ಈ ಮೂವಿ ಒಂದು ಖಂಡಿತವಾಗಿ ಒಂದು ದೊಡ್ಡ ಮಟ್ಟಿನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋ ಒಂದು ವಿಚಾರ ಕೂಡ ಹೇಳಲಾಗುತ್ತೆ ಅಂತ ಹೇಳೋದು. ಆದರೂ ಕೂಡ ಖಂಡಿತವಾಗಿ ಇದಕ್ಕೆ ಮೂವಿಗೋಸ್ಕರ ಒಂದು 26ನಲ್ಲಿ ಟ್ರೆಂಡಿಂಗ್ನಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಒಂದು ಪಬ್ಲಿಕ್ ರೆಸ್ಪಾನ್ಸ್ ಒಂದು ಒಳ್ಳೆಯ ರೀತಿಯಲ್ಲಿ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಯಾಕಂತಂದರೆ ಮೊದಲನೇದಾಗಿ ಪಬ್ಲಿಕ್ ರೆಸ್ಪಾನ್ಸ್ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ ಒಂದು ಒಳ್ಳೆಯ ಮೂವಿ ಬಂದರೆ ಯಾಕಂತಂದರೆ ಅಷ್ಟರ ಮಟ್ಟಿಗೆ ಒಂದು ಪ್ರಚಾರ ಇದ್ದರೆ ಮಾತ್ರ ಆ ಮೂವಿಗೆ ಒಂದು ರೆಸ್ಪಾನ್ಸ್ ಸಿಗುತ್ತೆ ಅಂತ ಹೇಳೋದು. ಯಾಕಂತಂದರೆ ಭೋಜ್ಪುರಿ ಮೂವಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇರ್ಬೋದು, ತಮಿಳಲ್ಲಿ ಇರ್ಬೋದು, ತೆಲುಗಲ್ಲಿ ಇರ್ಬೋದು, ಮಲಯಾಳಂನಲ್ಲಿ ಕೂಡ ಇರ್ಬೋದು, ಒಂದು ಬಾಲಿವುಡ್ನ ಮೂವಿ ಬಿಟ್ಟರೆ ಬೇರೆ ಯಾವುದೇ ಒಂದು ಮೂವಿ ಅಷ್ಟರ ಮಟ್ಟಿಗೆ ಒಂದು ಯಾವುದೇ ಮೂವಿಯ ಲ್ಯಾಂಗ್ವೇಜ್ನಲ್ಲಿ ಕೂಡ ಅಷ್ಟರ ಮಟ್ಟಿಗೆ ಒಂದು ಲೈಕ್ ಮಾಡೋದಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಅದಕ್ಕೋಸ್ಕರವೇ ಈ ಮೂವಿನಲ್ಲಿ ಅಂಥ ವಿಚಾರ ಯಾವ ಥರ ಇದೆ ಅನ್ನೋ ಒಂದು ವಿಚಾರ ಕೂಡ ಖಂಡಿತವಾಗಿ ಹೇಳಲಾಗುತ್ತೆ ಅಂತ ಹೇಳೋದು. ಆದರೆ ಖಂಡಿತವಾಗಿ ಯಾಕಂತೇಳಿದ್ರೆ ಹ್ಯಾಶ್ ನಂಬರ್ 26ನಲ್ಲಿ ಟ್ರೆಂಡಿಂಗ್ನಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ನಾವು ಖಂಡಿತವಾಗಿ ಅದಕ್ಕೋಸ್ಕರನೇ ಈ ಒಂದು ವಿಡಿಯೋ ರಿವ್ಯೂ ಮಾಡಿದ್ದೇವೆ ಅಂತ ಹೇಳೋದು ಸ್ನೇಹಿತರೆ. ಖಂಡಿತವಾಗಿಯೂ ಕೇಸರಿ ಲಾಲ್ ಯಾದವ್ ಅವರ ಈ ಮೂವಿ ಒಂದು ದೊಡ್ಡ ಮಟ್ಟಿನಲ್ಲಿ ಟರ್ನಿಂಗ್ ಪಾಯಿಂಟ್ ಯಾವ ಥರ ಇರುತ್ತೆ, ಅದೇ ರೀತಿಯಲ್ಲಿ ದೊಡ್ಡ ಮಟ್ಟಿನಲ್ಲಿ ಕಲೆಕ್ಷನ್ನ ಜೊತೆಗೆ ಈ ಮೂವಿ ಒಂದು ಬ್ಲಾಕ್ ಮಾಸ್ಟರ್ ಹಿಟ್ ಆಗುತ್ತಾ ಅಥವಾ ಸೂಪರ್ ಡೂಪರ್ ಹಿಟ್ ಆಗುತ್ತಾ ಅನ್ನೋ ಒಂದು ವಿಚಾರ ಕೂಡ ಖಂಡಿತವಾಗಿ ರಿಲೀಸ್ ಆದಮೇಲೆ ಗೊತ್ತಾಗ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೇಲ್ನೋಟಕ್ಕೆ ನೋಡೋದಾದರೆ ಈ ಮೂವಿ ಒಂದು ಪಕ್ಕ ಕ್ಲಾಸಿಕ್ ಮಾಸ್ ಮೂವಿ ಅಂತಲೇ ಹೇಳೋದು. ಯಾಕಂದರೆ ಹೆಚ್ಚಾಗಿ ಒಂದು ನಮ್ಮ ಸೌತ್ ಇಂಡಿಯಾದ ಒಂದು ಸೀನರಿಯಾಗಿ ಹೆಚ್ಚಾಗಿ ಒಂದು ತೋರಿಸಲಾಗಿದೆ ಅಂತ ಹೇಳೋದು. ಯಾಕಂದರೆ ಸೌತ್ ಇಂಡಿಯಾದಲ್ಲಿ ಯಾವ ಥರ ಒಂದು ಫೈಟಿಂಗ್ ಸೀನನ್ನು ತೋರಿಸಲಾಗುತ್ತೆ ಅದೇ ರೀತಿಯಲ್ಲಿ ಕೂಡ ಈ ಮೂವಿನಲ್ಲಿ ಕೂಡ ಅಂಥದ್ದೇ ಒಂದು ಸೀನನ್ನು ಹೆಚ್ಚಾಗಿ ಒಂದು ತೋರಿಸಲಾಗಿದೆ ಅಂತಲೇ ಹೇಳೋದು. ಯಾಕೆಂದರೆ ಹೆಚ್ಚಾಗಿ ಒಂದು ಬಾಲಿವುಡ್ನಲ್ಲಿ ಸೀನ್ ತೋರಿಸುವಂಥ ಒಂದು ಸೀನ್ ಬೇರೆಯೇ, ಸೌತ್ ಇಂಡಿಯಾದಲ್ಲಿ ತೋರಿಸುವಂಥ ಸೀನರಿ ಕೂಡ ಬೇರೆಯೇ ಇರ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ಕೂಡ ಈಗ ಭೋಜ್ಪುರಿ ಮೂವಿನಲ್ಲಿ ಕೂಡ ಅಂಥದ್ದೇ ಒಂದು ಸರದಿ ಸಾಲಿನಲ್ಲಿ ಕೂಡ ನಮ್ಮ ಇಂಡಸ್ಟ್ರಿ ಕೂಡ ಯಾವುದೇ ರೀತಿಯಲ್ಲಿ ಕಮ್ಮಿಲ್ಲ ಅನ್ನೋ ಒಂದು ವಿಚಾರ ಕೂಡ ಖಂಡಿತವಾಗಿ ಹೇಳಲಾಗುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರವೇ ನಾವು ಖಂಡಿತವಾಗಿಯೂ ಈ ಮೂವಿಯ ಒಂದು ರಿವ್ಯೂ ಮಾಡಲಿಕ್ಕೆ ಹೊರಟಿದ್ದೇವೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ಇವರ ಒಂದು ದೊಡ್ಡ ಮಟ್ಟಿನ ಒಂದು ಪರಿಶ್ರಮಕ್ಕೆ ಖಂಡಿತವಾಗಿ ಈ ಟೀಮ್ ಚಿತ್ರತಂಡಕ್ಕೂ ನಮ್ಮ ಸೌತ್ ಇಂಡಿಯಾದ ಪರವಾಗಿ ಈ ಟೀಮ್ ಚಿತ್ರತಂಡಕ್ಕೂ ನಮ್ಮ ಮಟ್ಟಿನ ಒಂದು ಆಲ್ ದ ಬೆಸ್ಟ್ ಅಂತಲೇ ಖಂಡಿತವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಒಂದು ಒಳ್ಳೆಯ ಮಟ್ಟಿನ ಕಲೆಕ್ಷನ್ ಕೂಡ ಒಂದು ಆಗಲಿ, ದೊಡ್ಡ ಮಟ್ಟಿನ ಪ್ರಚಾರದ ಜೊತೆಗೆ ಈ ಮೂವಿಯ ಒಂದು
ಬರಲಿ ಅಂತಲೇ ನಾನು ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ವಾ ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಿಲ್ಮನ್ನು ಸಂಬಂಧಪಟ್ಟ ಎಲ್ಲ ಒಂದು ಮಾಹಿತಿಯನ್ನು ಈ ಮೂಲಕ ಅಪ್ಡೇಟ್ ಮಾಡ್ತಾ ಇರ್ತೀವಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ಯಾರು ಟ್ರೈಲರ್ ನೋಡಿಲ್ವಾ, ಡನ್ಸ್ ಅನ್ನೋ ಒಂದು ಟ್ರೈಲರ್ ನೋಡ್ಕೊಂಡು ಬನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಜೈ ಹಿಂದ್. ಥ್ಯಾಂಕ್ ಯು.